ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಥರ ಒಂದ್ಸಲ ಮಾವಿನಕಾಯಿ ಸಾರು ರೆಸಿಪಿನ ಟ್ರೈ ಮಾಡಿ. ಸೂಪರಾಗಿ ಇರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇದನ್ನು ಮಾಡೋದು ತುಂಬಾ ಸುಲಭ. ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿಯೇ ತೊಳ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ಸಿಪ್ಪೆನ ಒಂದು ಪಾತ್ರೆನಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸಿಪ್ಪೆನಲ್ಲಿರುವ ರಸನ ತೆಗೆಯೋದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದಾದಮೇಲೆ ಸಿಪ್ಪೆ ತೆಗೆದು ಅದೇ ಮಾವಿನ ಹಣ್ಣನ್ನು ಹಾಕ್ಕೊಬೇಕು. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸ್ವಲ್ಪ ಜಾಸ್ತಿನೇ, ಒಂದೆರಡು ಬ್ಯಾಡಗಿ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಅದಾದಮೇಲೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಬೇಕು. ಇಷ್ಟೇ ಮಸಾಲ, ಸಿಂಪಲ್ ಆಗಿರುತ್ತೆ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು. ಸಾಸಿವೆ, ಉದ್ದಿನಬೇಳೆ ಹಾಗೆ ಬ್ಯಾಡಗಿ ಮೆಣಸನ್ನ ಹಾಕ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಬೇಕು. ಕರಿಬೇವು ಸೊಪ್ಪು ಜೊತೆಗೆ ಹಾಕಿ ಒಂದು ಸ್ವಲ್ಪ ಹೆಂಗೆ ಹಾಕಿ ಚೆನ್ನಾಗಿರುತ್ತೆ. ಅದಾದಮೇಲೆ ಕಾಯಿ ಮೆಣಸನ್ನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಬೋದು. ಅದಾದಮೇಲೆ ನಾವು ಆವಾಗಲೇ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಮಾವಿನಕಾಯಿ ರಸ ಹಾಗೆ ಮಾವಿನಕಾಯಿ ಏನಿದೆ ಅದನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆಯೇ ನಾವು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಬೇಕು. ಮಾವಿನಕಾಯಿ ಸಿಹಿಯಾಗೇ ಇರುತ್ತೆ, ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಅದಾದಮೇಲೆ ನಾವು ಆವಾಗಲೇ ರುಬ್ಬಿರುವಂತಹ ಮಸಾಲೆನ ಸೇರಿಸ್ಬಿಟ್ಟು ನೀರೆಷ್ಟು ಬೇಕು ನೋಡಿಕೊಂಡು, ತೆಳ್ಳಗೆ ಜಾಸ್ತಿ ಮಾಡಬಾರ್ದು, ನೀರೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಕುದಿ ಬಂದರೆ ಆಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇದಂತೂ ನೀವು ಮನೆಯಲ್ಲಿ ಟ್ರೈ ಮಾಡಿ.